ಟಿವಿ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಮೊದಲ ಸ್ಟಾಪ್ ಲಾಕ್ ಗೇಟ್ ಅನ್ನ ಯಶಸ್ವಿಯಾಗಿ ತಂಡ ಅಳವಡಿಸಿದೆ. ಇವತ್ತು ಮತ್ತೆ ಗೇಟ್ ಅಳವಡಿಕೆ ಕಾರ್ಯ ಪುನರ್ ಆರಂಭ ಆಗುತ್ತೆ. ಅಂದ್ರೆ ಒಟ್ಟು 5 ಎಲಿಮೆಂಟ್ಗಳನ್ನ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ನಿನ್ನೆ ಗೇಟ್ ಅಳವಡಿಕೆ ಕಾರ್ಯ ಸ್ಟಾಪ್ ಲಾಕ್ ಇನ್ಸ್ಟಾಲೇಷನ್ ಯಶಸ್ವಿಯಾಗಿದೆ. ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿರೋದು. ಕ್ರಸ್ಟ್ ಗೇಟ್ಗೆ ಪರ್ಯಾಯವಾಗಿ 5 ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಆಗೋದು. ನಿನ್ನೆ ರಾತ್ರಿ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಮೊನ್ನೆ ನಿರಂತರ ಪ್ರಯತ್ನ ನಡೆದಿತ್ತು, ಆದರೆ ಪ್ರಯತ್ನ ವಿಫಲವಾಗಿತ್ತು. ಛಲ ಬಿಡದೆ ಮತ್ತೆ ನಿರಂತರವಾಗಿ ಅಲ್ಲಿನ ಸಿಬ್ಬಂದಿ ಕಾರ್ಯಾಚರಣೆಗೆ ಮುಂದಾಗಿ ಫೈನಲಿ ಯಶಸ್ಸನ್ನು ಕಂಡಿದ್ದಾರೆ. ಉಳಿದ 4 ಗೇಟ್ಗಳನ್ನು ಇವತ್ತು ಮತ್ತೆ ಅಳವಡಿಸೋದಕ್ಕೆ ತಂತ್ರಜ್ಞರು ಮುಂದಾಗ್ತಾರೆ. ಈ ಒಂದು ಗೇಟ್ ಅಳವಡಿಕೆ ಯಶಸ್ಸಾಗ್ತಾ ಇದ್ದಂತೆ ಸಚಿವರಲ್ಲಿ ಸಿಬ್ಬಂದಿಯಲ್ಲಿ ಸಂತಸ ಮನೆ ಮಾಡಿದೆ. ರೈತರಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಆತಂಕ ದೂರವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ಸುರೇಶ್ ಚೌಹಾಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ನಿನ್ನೆ ಮತ್ತು ಮೊನ್ನೆ ಯಾವ ರೀತಿಯ ಆತಂಕ ಮನೆ ಮಾಡಿತ್ತು. ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಆ ಸ್ಟಾಪ್ ಲಾಗ್ ಅನ್ನ ಇನ್ಸ್ಟಾಲ್ ಮಾಡ್ತಿದ್ದಾರೆ, ಆದರೆ ಆಗ್ತಾನೆ ಇಲ್ಲ. ಫೈನಲಿ ಛಲ ಬಿಡದ ಸಿಬ್ಬಂದಿ ಅದರಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಮುಂದೇನು, ಇವತ್ತು ಯಾವ ರೀತಿಯ ಕಾರ್ಯಾಚರಣೆ ನಡೆಯುತ್ತೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ನಿಜಕ್ಕೂ ಶ್ರೀಪಾದ್, ಇಡೀ ಭಾರತ ದೇಶದಲ್ಲೇ ಈ ಥರದ ಮೈಲಿಗಲ್ಲು ಏನು ಈ ಒಂದು ಇತಿಹಾಸ ಏನಿದೆ, ಎಲ್ಲೂ ಕೂಡ ಯಾವ ಡ್ಯಾಮ್ಗಳಲ್ಲೂ ಕೂಡ ಹರಿಯುವ ನೀರಲ್ಲಿ ಈ ತಾತ್ಕಾಲಿಕ ಗೇಟನ್ನು ಇಳಿಸಿರ್ತಕ್ಕಂಥ ಪ್ರಕರಣ ಎಲ್ಲೂ ಇಲ್ಲ. ಇಡೀ ದೇಶದಲ್ಲಿ ಮೊದಲನೇದು ಇದು ಅಂತಕ್ಕಂಥ ಹೆಮ್ಮೆ ಈ ಒಂದು ಕನ್ನಯ್ಯ ನಾಯ್ಡು ಮತ್ತು ಅವರ ತಂಡದ್ದು ಅಂತೇಳಿ ಹೇಳ್ಬೋದು. ಕಳೆದ 2-3 ದಿನಗಳಿಂದ ಈ ಒಂದು ಸ್ಟಾಪ್ ಲಾಗನ್ನು ಇಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಮೊದಲನೇ ಸಮಯದಲ್ಲಿ ಹಳೆ ಗೇಟ್ ಏನಿತ್ತು ಅದರ ಚೈನ್ ಸಿಕ್ಕೊಂಡಿರ್ತಕ್ಕಂಥದ್ದು, ಅದರ ಜೊತೆಗೆ ಸ್ಕೈವಾಕ್ ಗೇಟು ಮತ್ತು ಸ್ಕೈವಾಕ್ ಬೀಮ್ ಅಡ್ಡಾಗಿರ್ತಕ್ಕಂಥದ್ದನ್ನು ನಿನ್ನೆ ಸಂಪೂರ್ಣವಾಗಿ ತೆರವುಗೊಳಿಸಿ ಮೊದಲ ಈ ಎಲಿಮೆಂಟ್ನ ಮೊದಲ ಸ್ಟಾಪ್ ಲಾಗನ್ನು ಇಳಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಈ ಒಂದು ಸ್ಟಾಪ್ ಲಾಕ್ ಗೇಟನ್ನು ಸದ್ಯ ನೀರಲ್ಲಿ ಯಶಸ್ವಿಯಾಗಿ ಇಳಿಸಿದ್ದಾರೆ. ಒಂದೇ ಒಂದು ಚೂರು ಕ್ರಾಸ್ ಆಗದೆ ರೀತಿಯಾಗಿ ಸಂಪೂರ್ಣವಾಗಿ ಕರೆಕ್ಟಾಗಿ 2 ಕ್ರೇನ್ಗಳಿಂದ ಅದನ್ನು ಇಳಿಸಿರ್ತಕ್ಕಂಥದ್ದು. ಇದರಿಂದ ಸುಮಾರು ಒಂದಿಷ್ಟು 30ರಿಂದ 40 ಸಾವಿರ ಕ್ಯೂಸೆಕ್ಸ್ ನೀರು ಆ ಒಂದು ಇದರಿಂದ ಹೊರಗೆ ಹೋಗ್ತಕ್ಕಂಥದ್ದು ನಿಂತಿದೆ. ನೀರಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ, ಹೊರಗಡೆ ಹೋಗ್ತಕ್ಕಂಥದ್ದನ್ನು ಗಮನಿಸ್ಬೋದು. ಎಲ್ಲೋ ಒಂದು ಕಡೆ 60 TMC ನೀರು ಸಂಪೂರ್ಣ ಖಾಲಿ ಮಾಡಿದ ನಂತರ ನಾವು ಈ ಒಂದು ಗೇಟನ್ನು ಕೂಡಿಸ್ಬೇಕು ಅಂತಕ್ಕಂಥ ಒಂದಿತ್ತು. ಆದರೆ ನೀರು ವ್ಯರ್ಥವಾಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಸ್ಟಾಪ್ ಲಾಕ್ ಗೇಟನ್ನು ಸದ್ಯ ಹರಿಯುವ ನೀರಿನಲ್ಲಿ ಇಳಿಸಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನು ಏನು ಇರ್ತಕ್ಕಂತಹ 4 ಎಲಿಮೆಂಟ್ಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇಳಿಸ್ತಕ್ಕಂಥ ಕೆಲಸ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗ್ತದೆ. ಶ್ರೀಪಾದ್ ಪಾಟೀಲ್. ಓಕೆ ಸುರೇಶ್, ಒಂದು ಬೇಸರ ಇತ್ತು, ವ್ಯರ್ಥವಾಗಿ ನೀರು ಹರಿದು ಹೋಗ್ತಾ ಇದೆ, ಇದಕ್ಕೆ ತಾತ್ಕಾಲಿಕವಾಗಿ ಏನಾದರೂ ಕೂಡಲೇ ವ್ಯವಸ್ಥೆ ಮಾಡಬೇಕು, ಆದರೆ ಸಾಧ್ಯವಾಗ್ತಾ ಇಲ್ಲ. ಅದು ಸಾಧ್ಯವಾಗದ ಮಾತು ಅನ್ನೋವಂಥ ಚರ್ಚೆ ಆಗ್ತಾ ಇತ್ತು. ಆದರೆ ಫೈನಲಿ ತಂತ್ರಜ್ಞರು ಯಶಸ್ವಿನ ಕಂಡಿದ್ದಾರೆ. ತಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ರಿ. ಈಗ ನೀರಿನ ಹರಿವಿನ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಮೊನ್ನೆಗೆ ಹೋಲಿಸ್ಕೊಂಡ್ರೆ. ಅಂದರೆ ಈಗ ಔಟ್ಫ್ಲೋ ಎಷ್ಟು ಕ್ಯೂಸೆಕ್ಗೆ ಡಿಕ್ರೀಸ್ ಆಗಿದೆ, ಇದ್ರ ಬಗ್ಗೆ ಏನಾದರೂ ಅಂಕೆ ಸಂಖ್ಯೆ ಮಾಹಿತಿ ಸಿಕ್ಕಿದೆಯಾ, ಹೇಗೆ? ಖಂಡಿತ ಶ್ರೀಪಾದ್, ಏನು ಮೊದಲ ಬಾರಿಗೆ ಈ ಒಂದು ಸ್ಟಾಪ್ ಲಾಕ್ ಗೇಟು ಕಿತ್ತೋದಂಥ ಏನು ಕ್ರಸ್ಟ್ ಗೇಟ್ ಕಿತ್ತೋದಂಥ ಸಮಯದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷಕ್ಕೂ 1.5 ಲಕ್ಷಕ್ಕೂ ಮೇಲೆ ಹೆಚ್ಚು ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇತ್ತು. ಆದರೆ ಈಗ ಒಂದು ಸ್ಟಾಪ್ ಲಾಕ್ ಗೇಟನ್ನು ಎಲಿಮೆಂಟನ್ನು ಅಳವಡಿಸ್ತಕ್ಕಂತಹ ಕಾರ್ಯದ ಬಳಿಕ ಈ ಒಂದು ಸಕ್ಸಸ್ ಏನಾಗಿದೆ, ಈಗಾಗಲೇ ನೀರಿನ ಪ್ರಮಾಣ ನಿನ್ನೆವರೆಗೂ 70,000 ಕ್ಯೂಸೆಕ್ಸು ಹೊರಹರಿವಿತ್ತು. ಈಗ ಮತ್ತಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು 50,000ಕ್ಕೂ ಹೆಚ್ಚು, ಏನು 50-60 ಸಾವಿರದ ಆಸುಪಾಸು ಕ್ಯೂಸೆಕ್ಸ್ನಷ್ಟು ನೀರು ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು. ದಿನೇ ದಿನೇ ಕ್ರಮೇಣವಾಗಿ ಈ ಔಟ್ಫ್ಲೋ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ರೈತರಲ್ಲಿ ಒಂದು ಏನು ಆತಂಕ ಇತ್ತು, ನೀರು ವ್ಯರ್ಥವಾಗಿ ಹರಿದು ಹೋಗ್ತದೆ ಅಂತಕ್ಕಂಥದ್ದು, ಆ ಒಂದು ಆತಂಕ ಇದರಿಂದ ಸದ್ಯ ದೂರ ಆಗಿದೆ ಅಂತಲೇ ಹೇಳ್ಬೋದು. ಆ ಒಂದು 4 ಅಡಿ ಎತ್ತರ ಏನಿದೆ, ಆ 4 ಅಡಿ ಎತ್ತರ ಏನು ಸ್ಟಾಪ್ ಲಾಗನ್ನು ಅಳವಡಿಕೆ ಮಾಡಿದ ಬಳಿಕ ಹೆಚ್ಚು ಕಡಿಮೆ 30 ಸಾವಿರ ಅಷ್ಟು ಕ್ಯೂಸೆಕ್ಸ್ ನೀರು ಅದು ತಡೆ ಹಿಡಿತದೆ ಅಂತಕ್ಕಂಥ ಮಾಹಿತಿಯನ್ನು ನಿನ್ನೆ ಸ್ವತಃ ಆ ಗೇಟನ್ನು ಅಳವಡಿಸಿದಂಥ ಕಾರ್ಮಿಕರು ರಸ್ತೆಯಲ್ಲಿ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಇವತ್ತು ಸಂಪೂರ್ಣವಾಗಿ ಇದನ್ನು ಕೂಡಿಸ್ತೇವೆ, ನೀರನ್ನು ಹೊರಗಡೆ ಹೋಗ್ಲಾರ್ದಂಗೆ ತಡಿತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಶ್ರೀಪಾದ್.
ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ನಿನ್ನೆ ಚಲಿಸುತ್ತಿದ್ದ ಆಟೋದ ಮೇಲೆ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಆಟೋ ಚಾಲಕ ಸಾವನ್ನಪ್ಪಿದ್ರ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಶಿವರುದ್ರಯ್ಯ ಅವರ ಪತ್ನಿ ಗೌರಮ್ಮ ಅವರು ಈಗ ಈ ರೀತಿಯ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಳೆಗೆ ಆಟೋದ ಮೇಲೆ ಮರ ಬಿದ್ದು ಶಿವರುದ್ರಯ್ಯ ಅವರಿಗೆ ಗಂಭೀರವಾದ ಗಾಯಗಳಾಗಿತ್ತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಆಗಿತ್ತು. ಶಿವರುದ್ರಯ್ಯ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅಂತ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗಿತ್ತು. ಮೊದಲು ವಿಕ್ಟೋರಿಯಾಗೆ ಕರೆದೊಯ್ದ್ರು, ಅಲ್ಲಿ ಬೆಡ್ ಸಿಗಲಿಲ್ಲ. ತದನಂತರ ಕಿಮ್ಸ್ಗೆ ಹೋದ್ರು. ಈ ವೇಳೆಗೆ ಗಾಯಾಳು ಶಿವರುದ್ರಯ್ಯ ಅವರು ಸಾವನ್ನಪ್ಪಿದ್ರು. ಈಗ ಬೆಡ್ ಸಿಗದೆ ಪತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಶಿವರುದ್ರಯ್ಯ ಅವರ ಪತ್ನಿ ಗೌರಮ್ಮ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಪೂಜೆ ಮಾಡ್ಕೊಂಡು ಮನೇಲೇ ಇದ್ರು. 2 ಗಂಟೆಗೆ ಊಟಕ್ಕೆ ಬನ್ನಿ ಅಂತ ಹೇಳಿದೆ, ಬಂದರು. ಹಬ್ಬದ ದಿವಸ ಸ್ವಲ್ಪ ಒಂದೆರಡು ನಿದ್ದೆ ಕಡಿಮೆ ಇತ್ತು. ಬಿಸಿಲು ಹೊಡಿತಿದ್ದೆ ಅಮ್ಮ, ನಿದ್ದೆ ಮಾಡ್ತೀನಿ 2 ಅವರ್ ಅಂತ ಹೇಳಿದ್ರು. ಮಲ್ಕೊಂಡ್ರು. 4 ಗಂಟೆಗೆ ಎಬ್ಬರಿಸಂದ್ರು. 4:15 ಆಗಿತ್ತು. ಎದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇತ್ತು, ಎಲ್ಲ ಜೆರಾಕ್ಸ್ ಮಾಡಿಸ್ಕೊತೀನಿ ಅಂತ ತೊಗೊಂಡು ಬಂದರು ಸರ್. ಅಷ್ಟೇ. ಮನೇಲಿ ಇನ್ನೇನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದು. 6 ಗಂಟೆಗೆ ಮರ ಬಿದ್ದುಬಿಟ್ಟಿದೆ, ಈ ಥರ ಗಾಯತ್ರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ಬನ್ನಿ ಅಂತ ಹೇಳಿದ್ರು ಸರ್. ನಾವು ಹೋಗ್ತಾ ಕೇಳ್ಕೊಂಡೇ ಹೋದೋ, ಏನಾಗಿದೆ ನೀವು ಇಲ್ಲಿ ಬನ್ನಿ ಅಂದರು. ಅಲ್ಲಿ ಹೋದಾಗ ಕಾಲಾಡಿಸ್ತಾಯಿದ್ರು. ಸ್ವಲ್ಪ ಮಾತು ಕಣ್ಣು ಏನು ಬಿಟ್ಟಿರಲಿಲ್ಲ. ನಾವು ಹೋಗಿ ಮಾತಾಡಿಸಿದ್ರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅವರಿಗೆ. ಆಮೇಲೆ ಅವ್ರು ಹೇಳಿದ್ರು ಕ್ರಿಟಿಕಲ್ ಆಗಿದೆ, ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ, ಅಪೋಲೋ ಅದು ಇದು ಅಂದರು. ಪೊಲೀಸ್ನವ್ರು ಅಷ್ಟರಲ್ಲಿ ಹೊಂಟೋಗ್ಬಿಟ್ಟಿದ್ರು ಸರ್. ಬಂದರು, ನಮ್ಮ ಮಕ್ಳ ಹತ್ರ ಏನೇನೋ ಬರ್ಸ್ಕೊಂಡ್ರು, ಹೊಂಟೋಗ್ಬಿಟ್ಟಿದ್ರು. ನಮ್ಮ ಮಗಳನ್ನ ಕರ್ಕೊಂಡೋಗಿದ್ರು ಪೊಲೀಸ್ ಸ್ಟೇಷನ್ಗೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅಮ್ಮ, ನಾವೇನು ಮಾಡೋಕ್ಕಾಗಲ್ಲ, ನಿಮ್ಗೆ ಅನುಕೂಲವಾಗಿರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಫಾರೆಸ್ಟ್ ಆಫೀಸರ್ ಬಂದರು. ನಾವು ನೋಡ್ಕೋತೀವಿ ಎಲ್ಲ ಅಂತೇಳಿ ಯಾವ್ಯಾವ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆಲ್ಲ ಫೋನ್ ಮಾಡಿದ್ರು. ಎಲ್ಲೂ ಬೆಡ್ ಇಲ್ಲ ಅಂದರು. ಆಂಬುಲೆನ್ಸ್ ಮಾಡಿದ್ರು. ಆಂಬುಲೆನ್ಸಿಗೆ ತಂದು ಹಾಕೋಕ್ಕೂ 1 ಅವರ್ ಮಾಡಿದ್ರು ಸರ್. ಅವರು ಅಲ್ಲೇ ಇದ್ದರು ಎಲ್ಲರೂ. ಆಮೇಲೆ ಅವ್ರು ಬಂದಮೇಲೂ ಮಾತಾಡ್ತಾ ಇದ್ರು. 1 ಅವರ್ ಆದ್ರೂ ಆಂಬುಲೆನ್ಸ್ ಬರೋದು ಲೇಟ್ ಆಯಿತು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಮತ್ತೆ ಇಲ್ಲಿ ನಿರ್ಲಕ್ಷ್ಯ, ಇವರ ನಿರ್ಲಕ್ಷ್ಯದಿಂದಾಗಿ ಶಿವರುದ್ರಯ್ಯ ಸಾವನ್ನಪ್ಪಿದ್ರ ಅನ್ನುವಂತಹ ಅನುಮಾನ, ಮತ್ತೊಂದು ಕಡೆ ಬೇಸರ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ? ಖಂಡಿತ ಶ್ರೀಪಾದ್, ಏನ್ ಬಿಬಿಎಂಪಿ ಪ್ರತಿ ಬಾರಿ ಮಳೆಗೂ ಸಹ ಸಿದ್ಧ ಆಗಿರಲ್ಲ ಅನ್ನೋ ಒಂದು ಆರೋಪ, ಮತ್ತೆ ಅದು ವಾಸ್ತವ ಕೂಡ ಹೌದು. ಅದರ ನಡುವೆ ಬೆಂಗಳೂರಿನಲ್ಲಿ ಇರತಕ್ಕಂತ ಆಸ್ಪತ್ರೆಗಳು ಇಂಥ ತುರ್ತು ಪರಿಸ್ಥಿತಿಗೆ ರೆಡಿ ಇದಾವ ಇಲ್ಲ ಅನ್ನೋ ಒಂದು ಅನುಮಾನ ಈಗ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ನಿನ್ನೆ ಗೋವಿಂದರಾಜನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಿವರುದ್ರಯ್ಯ ಅನ್ನೋ ಆಟೋ ಚಾಲಕನ ಮೇಲೆ ಮರ ಬಿದ್ದು ಆತನನ್ನ ಮೊದಲು ಖಾಸಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅಲ್ಲಿಂದ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದ್ದು ಯಾವ್ದಾದ್ರು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಂದಾಗ ಅಲ್ಲಿಗೆ ಖುದ್ದು ಬಿಬಿಎಂಪಿ ಅಧಿಕಾರಿಗಳು ಬಂದಿರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವಿಕ್ಟೋರಿಯಾಗೆ ಕರ್ಕೊಂಡು ಹೋಗೋಣ, ಅಲ್ಲಿ ಬೆಡ್ ಅವೈಲೇಬಲ್ ಇದೆ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋದ್ರೆ, ಆದ್ರೆ ವಿಕ್ಟೋರಿಯಾದಲ್ಲಿ ಬೆಡ್ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. ಅಲ್ಲಿಂದ ಕಿಮ್ಸ್ಗೆ ಹೋಗುವ ವೇಳೆಗೆ ಶಿವರುದ್ರಯ್ಯ ಮೃತಪಟ್ಟಿರ್ತಕ್ಕಂಥದ್ದು. ಈ ರೀತಿಯಂತ ಅವ್ಯವಸ್ಥೆಗಳು ಆಗ್ತಾ ಇದ್ರು. ಯಾಕೆ